ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಮನುಷ್ಯನ್ಗೆ ಒಂದು ಬ್ಯಾಡ್ ಟೈಮ್ ಬಂತು ಅಂದ್ರೆ ನಾಯಿ ನೆರಿಗಳು ಎಲ್ಲೆಲ್ಲೋ ಮಲ್ಕೊಂಡಿರೋ ಎಲ್ಲ ಎಗರಾಡಕ್ಕೆ ಶುರು ಮಾಡಿಬಿಡ್ತಾರೆ ಅನ್ನೋದಕ್ಕೆ ಉದಾಹರಣೆ ದರ್ಶನ್ ರವರ ಒಂದು ಕೇಸು. ಇಷ್ಟು ದಿನ ಎಲ್ಲ ಫುಲ್ ಮಲ್ಕೊಂಡಿದ್ರು, ಈಗೆಲ್ಲ ಎದ್ದು ಬಿಟ್ಟಿದ್ದಾರೆ. ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಗುರು, ಏನು ಮಾಡೋಕ್ಕಾಗಲ್ಲ. ಮತ್ತೆ ಇನ್ನೊಂದು ಏನಪ್ಪ ಅಂದರೆ, ಇವಾಗ ಸುಪ್ರೀಂ ಕೋರ್ಟಲ್ಲಿ ಮೇಲ್ಮನವಿ ಸಲ್ಲಿಸ್ತಾರೆ. ಹಾಗೆ ಹೀಗೆ ಕಡ್ಡಿ ಕಸ, ಈ ಸೈಡು ತೋಳ, ಆ ಸೈಡು ನರಿ, ಈ ಸೈಡು ತೋಳ, ಆ ಸೈಡು ಸಿಂಹ, ಹುಲಿ, ಚಿರತೆ ಎಲ್ಲನೂ ಹೋಲಿಸಿದಾಯ್ತು. ಇತ್ತಾಗ ಆಪ್ರೇಷನ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಹಂಗಾಗ್ಬಿಡ್ತಂತೆ, ಬರೀ ಫಿಸಿಯೋಥೆರಪಿ ಮಾಡಿಸ್ಕೊಂಡ್ರೆ ತಿರ್ಗಾ ಜೈಲಿಗೆ ಹೋಗ್ಬಿಡ್ತಾರಂತೆ. ಹಾಗೆ ಹೀಗೆ ಕಡ್ಡಿ ಕಸ ದಿನ ಕೇಳ್ತಾನೆ ಇದ್ದೀರಾ. ಅದ್ರ ಜೊತೆಗೆ ಒಂದಷ್ಟು ಜನ ಮಾತಾಡೋದಕ್ಕೆ ಅಂತಾನೆ ಒಂದಷ್ಟು ಜನ ಇದ್ದಾರೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಟೈಮ್ ಪಾಸ್ ಅವ್ರಿಗಂತೂ. ಸಣ್ಣ ಸಣ್ಣ ಮ್ಯಾಟ್ರ್ ಗುರು, ಸಣ್ಣ ಸಣ್ಣ ವಿಷಯ. ಯಾರೋ ಒಂದು ಮೆಸೇಜ್ ಮಾಡೋಂಗಿಲ್ಲ, ಒಂದು ಕಾಮೆಂಟ್ ಹಾಕೋಂಗಿಲ್ಲ, ಅದನ್ನ ಹಿಡ್ಕೊಂಡು ಬಂದು ಲೈವ್ ಬಂದು ಮಾತಾಡ್ಬಿಡೋದು. ಒಂಥರ ಕಾಮಿಡಿ ಥರ ಇದೆ. ಅವ್ರಿಗೆ ಒಳ್ಳೆ ಟೈಮ್ ಪಾಸು, ಮೀಡಿಯಾದವ್ರಿಗೂ ಒಳ್ಳೆ ಟೈಮ್ ಪಾಸು. ಹೋಗಿ ಬಂದು ಮೈಕ್ ಹಿಡಿದು ಬಿಡ್ತಾರೆ. ಅವರ ದರ್ಶನ್ ಫ್ಯಾನ್ಸ್ಗಳ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಗುಂಡಾ ಫ್ಯಾನ್ಸ್ಗಳ ಬಗ್ಗೆ ಹಂಗೆಂತೆ ಹಿಂಗೆಂತೆ ನೀವೇನು ಹೇಳ್ತೀರಾ? ಹಾಗಂತೆ ಹೀಗಂತೆ ಅಂತ ಕ್ವಶನ್ ಕೇಳೋದು, ಅವರೊಂದಷ್ಟು ಮಾತಾಡೋದು. ಒಳ್ಳೆ ಮೂಲೆ ಗುಂಪಾಗಿದ್ದವರೆಲ್ಲ ಸ್ವಲ್ಪ ಲೈಟಿಗೆ ಬರ್ತಾರೆ ಅಂತಾರಲ್ಲ, ಹಂಗೆ ಬರ್ತಾ ಇದ್ದಾರೆ. ನೋಡೋಣ ಇನ್ನೂ ಏನೇನಾಗುತ್ತೆ. 21ನೇ ತಾರೀಕು ಏರಿಂಗ್ ಇದೆ. 21ನೇ ತಾರೀಕು ಹೈಕೋರ್ಟಲ್ಲಿ ತಿರ್ಗಾ ಒಂದಷ್ಟು ಜನದ್ದು ಜಾಮೀನಿನ ಅರ್ಜಿ ವಿಚಾರಣೆ ಇದೆ. ದರ್ಶನ್ ಅವ್ರದ್ದು ಇದೆ. ಅವತ್ತು ಏನೇನಾಗುತ್ತೆ, ಆಕ್ಷೇಪಣೆ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಪ್ರಸನ್ನ ಕುಮಾರ್ ಅವರು. ಅವತ್ತು ವಾದ ವಿವಾದ ಏನಾಗುತ್ತೆ, ಎತ್ತಾಗುತ್ತೆ, ಈ ಆಪ್ರೇಷನ್ನು, ಫಿಸಿಯೋಥೆರಪಿನೋ, ಡಾಕ್ಟ್ರು ಡಾಕ್ಯುಮೆಂಟ್ಸ್ ಎಲ್ಲ ಏನು ಸರ್ಟಿಫಿಕೇಟ್ಸ್ ಇದೆ, ಏನೇನು ಮಾಡಿದ್ದಾರೆ ಅಂತ ಎಲ್ಲನೂ ಸಬ್ಮಿಟ್ ಆಗಿದೆ. ಏನೇನಂದ್ರೆ ಎಲ್ಲನೂ ಬರುತ್ತೆ. ಅವತ್ತು ಪೂರ್ತಿ ಅಪ್ಡೇಟ್ ಕೊಡ್ತೀನಿ. ಇವ್ರ ಬಗ್ಗೆ ಮಾತಾಡ್ತಾ ಇರೋರನ್ನ ನೋಡ್ಬಿಟ್ಟು ಮಜಾ ತಗೊಳ್ಳಿ. ಯಾರು ಕಮೆಂಟ್ ಮಾಡೋಕೆ ಹೋಗ್ಬೇಡಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಒಳ್ಳೆ ಟೈಮ್ ಪಾಸ್ ಆಗುತ್ತೆ, ಮಜಾ ತಗೊಳ್ಳಿ ಅಷ್ಟೇ. ಏನಾರ ಮಾತಾಡ್ಕೊಳ್ಳಿ, ಒಂಥರ ಕಾಮಿಡಿ ಎಂಟರ್ಟೈನ್ಮೆಂಟ್ ಥರ ತಿಳ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.